ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ನಮ್ಮ ವಾಯುಶಕ್ತಿಯ ಮುಖ್ಯವಾದ ಅಸ್ತ್ರ, ನಮ್ಮ ವಾಯುಪಡೆಗೆ ಸುಮಾರು ವರ್ಷಗಳಿಂದ ಶಕ್ತಿ ನೀಡುತ್ತಿರುವಂಥ ಮತ್ತು ಇನ್ನು ಸುಮಾರು ವರ್ಷಗಳ ಕಾಲ ನಮ್ಮ ವಾಯುಪಡೆಯ ಬೆನ್ನೆಲುಬಾಗಿ ನಿಂತಹ Su-30 MKI ಅಥವಾ ಸುಖೋಯ್ 30 MKI ಇದರ ಬಗ್ಗೆ ತಿಳಿಸ್ತೇನೆ. ಭಾರತದ ವಾಯುಪಡೆಯಲ್ಲಿ ಸುಖೋಯ್ ಪ್ರಮುಖ ಯುದ್ಧ ವಿಮಾನವಾಗಿದ್ದು, ಸುಖೋಯ್ ಡಿಸೈನ್ ಬ್ಯೂರೋ ಮತ್ತು HAL ಜಂಟಿಯಾಗಿ ಈ ಯುದ್ಧ ವಿಮಾನವನ್ನು ಅಭಿವೃದ್ಧಿಪಡಿಸಿವೆ. Su-30 ಯುದ್ಧ ವಿಮಾನವನ್ನು ಆಧರಿಸಿದ Su-30 MKI ಥ್ರಸ್ಟ್ ವೆಕ್ಟರ್ ನಿಯಂತ್ರಣ ಮತ್ತು ಕ್ಯಾನನ್ಗಳನ್ನು ಹೊಂದಿದೆ. 1995ರಲ್ಲಿ ಸುಖೋಯ್ ಮತ್ತು ಇರ್ಕುಟ್ ಏರ್ಕ್ರಾಫ್ಟ್ ಪ್ರೊಡಕ್ಷನ್ ಅಸೋಸಿಯೇಷನ್ ಸಂಸ್ಥೆಯಿಂದ 2 ಮಾದರಿಗಳನ್ನು ತಯಾರಿಸಲಾಯಿತು. ವಿಮಾನಗಳ ಪರೀಕ್ಷೆ ಯಶಸ್ವಿಯಾದ ಮೇಲೆ 1997ರಲ್ಲಿ ಮೊದಲ ಹಾರಾಟ ನಡೆಸಿತು. ನಂತರ ಭಾರತ ಮತ್ತು ರಷ್ಯಾ ಅಕ್ಟೋಬರ್ 2000ರಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದವು. HALನ ನಾಸಿಕ್ ಸ್ಥಾವರದಲ್ಲಿ Su-30 MKIಗಳ ಪರವಾನಗಿ ಸಹಿತ ಉತ್ಪಾದನೆ ಆರಂಭವಾಗಿತ್ತು. ಈ ಯುದ್ಧ ವಿಮಾನವು ಬ್ರಹ್ಮೋಸ್ ಅನ್ನು ಹೊತ್ತೊಯ್ಯಬಲ್ಲದು ಹಾಗೂ ಇನ್ನು ಈ ಸುಖೋಯ್ 4ನೇ ತಲೆಮಾರಿನ ಯುದ್ಧ ವಿಮಾನವಾಗಿದ್ದು, ಸುಖೋಯ್ ಈವರೆಗೂ ವಿನ್ಯಾಸಗೊಳಿಸಿದ ಅತ್ಯಂತ ಬಲಿಷ್ಠವಾದ ಎಂಜಿನ್, ರಾಡಾರ್ ವ್ಯವಸ್ಥೆ ಮತ್ತು ಸುಧಾರಿತ ಕ್ಷಿಪಣಿ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು 3000 ಕಿಲೋಮೀಟರ್ ದೂರಕ್ಕೆ ಹಾರಲು, ಹಾರಾಟದ ಸಮಯದಲ್ಲಿ ಇಂಧನವನ್ನು ತುಂಬಿಸಿಕೊಳ್ಳಲು ಮತ್ತು ಸುಮಾರು 3.75 ಗಂಟೆಗಳ ಕಾಲ ಯುದ್ಧ ಕಾರ್ಯಾಚರಣೆ ನಡೆಸಲು ವಿನ್ಯಾಸಗೊಳಿಸಲಾಗಿದೆ. ಹಾಗೂ ಇದರ ವೈಶಿಷ್ಟ್ಯಗಳು ಏನೆಂದರೆ, ಇಂಜಿನ್ ಟರ್ಬೋಜೆಟ್ ಇಂಜಿನ್ಗಳನ್ನು ಹೊಂದಿದ್ದು, ಪ್ರತಿ ಇಂಜಿನ್ಗೆ 12,500 kgf ಥ್ರಸ್ಟ್ ನೀಡುತ್ತದೆ ಹಾಗೂ ಇದು ಮ್ಯಾಕ್ 2ನಷ್ಟು ಗರಿಷ್ಠ ವೇಗವನ್ನು ಹೊಂದಿದೆ. ಇದು DRDO ಅಭಿವೃದ್ಧಿಪಡಿಸಿದ ತರಂಗ್ ರಾಡಾರ್ ವಾರ್ನಿಂಗ್ ರಿಸೀವರ್ ಅನ್ನು ಹೊಂದಿದೆ. ಇನ್ನು ಇದರ ಸಾಮರ್ಥ್ಯ ನಿಮಗೆಲ್ಲ ಗೊತ್ತಿರುತ್ತೆ. ಇತ್ತೀಚೆಗೆ 2019ರಲ್ಲಿ ಬಾಲಾಕೋಟ್ ದಾಳಿಯ ಸಮಯದಲ್ಲಿ ಭಾರತವು ತನ್ನ ಭೂನೆಲೆಯಿಂದ ಶತ್ರು ದೇಶದ ಭೂನೆಲೆಗೆ ಮಿಲಿಟರಿ ಶಿಬಿರಗಳು ಮತ್ತು ಭಯೋತ್ಪಾದಕರ ನೆಲೆಗಳನ್ನು ಇದರಿಂದಲೇ ಹೊಡೆದಾಕಿತ್ತು. ಇದೀಗ ವಾಯುಪಡೆಯು ತನ್ನ ದಾಳಿಯ ದೂರ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡಿದೆ ಹಾಗೂ ನಾವು ಗಡಿಯನ್ನು ದಾಟದೆ ಸುಮಾರು 250 ಕಿಲೋಮೀಟರ್ಗೂ ಹೆಚ್ಚಿನ ದೂರದ ಶತ್ರುವಿನ ನೆಲೆಗಳ ಮೇಲೆ ದಾಳಿಯನ್ನು ನಮ್ಮ ಗಡಿಯ ಒಳಗೆ ಇಟ್ಟುಕೊಂಡೇ ಮಾಡಬಹುದಾಗಿದೆ. ಇನ್ನು ಇತ್ತೀಚೆಗೆ ವಾಯುಪಡೆಯು Su-30 ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡುತ್ತಿದೆ. ಇನ್ನು ಇದಕ್ಕೆ ಸಹಸ್ರಾರು ಕೋಟಿ ವೆಚ್ಚವಾಗುತ್ತಿದೆ. ಕಳೆದ ಜೂನ್ನಲ್ಲಿ 12ಕ್ಕೂ ಹೆಚ್ಚು Su-30 MKI ವಿಮಾನಗಳ ಆದೇಶವನ್ನು ನೀಡಿತ್ತು. ಈಗಾಗಲೇ 272 Su-30 MKIಗಳನ್ನು ಹೊಂದಿವೆ. ಆದರೆ ಮುಂದಿನ ಅಪಘಾತಗಳಿಂದ ಉಂಟಾಗುವ ನಷ್ಟವನ್ನು ಸರಿದೂಗಿಸಲು Su-30 MKIಗಳಿಗೆ ಹೆಚ್ಚಿನ ಆದೇಶವನ್ನು ನೀಡಲಾಗಿದೆ. ಹಾಗೂ ಭಾರತ ಸರ್ಕಾರವು ವಾಯುಪಡೆಗೆ 12 ಹೆಚ್ಚುವರಿ Su-30 MKIಗಳನ್ನು ಖರೀದಿಸಲು ಸುಮಾರು 12,000 ಕೋಟಿ $1.4 ಪ್ರಾಥಮಿಕವಾಗಿ ಅನುಮೋದನೆ ನೀಡಿದೆ. ಇದರಲ್ಲಿ ಅಪಘಾತಕ್ಕೆ ಈಡಾದ ಅಥವಾ ಬದಲಾಯಿಸಲು ಬಂದಂತಹ 60ಕ್ಕೂ ಹೆಚ್ಚು ಸ್ಥಳೀಯ ವಿಷಯವನ್ನು ಹೊಂದಿದೆ. ಹಾಗೂ ಹೆಚ್ಚುವರಿ Su-30ಗಳನ್ನು ಇಂಪೋರ್ಟ್ಗಳಾಗಿ ಅಭಿವೃದ್ಧಿ ಮಾಡಲಾಗಿದೆ. ಹಾಗೂ ಹೊಸ ಕ್ಷಿಪಣಿಗಳನ್ನು ಭಾರತೀಯ ವಾಯುಪಡೆಯು ತುರ್ತು ಬಳಕೆಯ ನಿಬಂಧನೆಗಳ ಅಡಿಯಲ್ಲಿ ಕನಿಷ್ಠ 20 ವರ್ಷಗಳವರೆಗೆ ವಾಯುಪಡೆಯ ಮುಖ್ಯ ಆಧಾರವಾಗಿ ಅತ್ಯಂತ ದೊಡ್ಡದಾಗಿದೆ. ಈ ವಿಷಯವು ಇಷ್ಟವಾದಲ್ಲಿ ದಯವಿಟ್ಟು